ಇವತ್ತು ನಾವು ಆನೇಕಲ್ನಿಂದ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ ಗೌಡರು ಒಬ್ಬ ಸಾರಥ್ಯದಲ್ಲಿ ಮತ್ತು ಮಂಜುನಾಥ್ ಅವರ ಸಾರಥ್ಯದಲ್ಲಿ ನಮ್ಮ ಗಿಲ್ಲಿಯವರ ಊರಿಗೇನೆ ಬಂದು ಅವರ ತಂದೆ ತಾಯಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮತ್ತು ಎಲ್ಲರೂ ಸಹ ಸೇರಿ ಗಿಲ್ಲಿಯವ್ರನ್ನ ಗೆಲ್ಲಿಸಲೇಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ. ಎಲ್ಲರೂ ಸಹ ವೋಟ್ ಮಾಡಿ ಅವ್ರನ್ನ ಗೆಲ್ಸೀವಿ ಮತ್ತು ಕರ್ನಾಟಕದ ಜನತೆ ಯಾವುದೇ ಕಾರಣಕ್ಕೂ ಅವ್ರು ಕೈ ಬಿಡಲ್ಲ, ಅವ್ರನ್ನ ಗೆಲ್ಸೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾವು ಆನೇಕಲ್ಲಿಂದ ಮಳವಳ್ಳಿ ತಾಲೂಕು ದಡದಪುರಕ್ಕೆ ಬಂದಿರೋದು ಕಾರಣ ಏನು, ನಮ್ಮ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ಎಂಬ ಬಡ ಪ್ರತಿಭೆ ಇವತ್ತು ಮನೆ ಮನೆಗೂ ಸಹ ಹೆಸರು ಮಾಡಿರುವಂಥದ್ದು ಗಿಲ್ಲಿ ಎಂಬ ಪ್ರತಿಭೆ. ಆ ಪ್ರತಿಭೆಗೆ ಇವತ್ತಿನ ಬಿಗ್ ಬಾಸ್ ಶೋನಲ್ಲಿ ಗೆಲುವನ್ನು ದಕ್ಕಿಸಲೇಬೇಕು. ಆ ಗೆಲುವನ್ನು ತಪ್ಪಿಸ್ಬೇಕಂತೇಳಿ ಕೆಲ ದುಷ್ಟಶಕ್ತಿಗಳು ಪ್ರಯತ್ನ ಪಡ್ತಾ ಇದ್ದಾವೆ. ಆ ದುಷ್ಟಶಕ್ತಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನಮ್ಮ ಗಿಲ್ಲಿಯನ್ನು ಗೆಲ್ಲಿಸೋ ತಾಕತ್ತು ಕರ್ನಾಟಕದ ಜನತೆಗೆ ಗೊತ್ತಿದೆ. ಕರ್ನಾಟಕ ಜನತೆ ನಿಜವಾಗ್ಲೂ ಗಿಲ್ಲಿಯನ್ನು ಗೆಲ್ಲಿಸ್ತಾರೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ ದಡಕ್ಪುರದ ಹತ್ರ ಬಂದು ಓಟ್ ಹಾಕೋ ಮುಖಾಂತರ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಏನು ಒಂದಷ್ಟು ಜನ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇನ್ನೊಂದು ಯಾರೋ ಒಬ್ಬರಿಗೆ ಸಪೋರ್ಟ್ ಇರುತ್ತೆ ಅಂದರೆ ದಯವಿಟ್ಟು ನಾವು ಈ ಶಲ್ಯ ಹಾಕೊಂಡ ಮೇಲೆ ಸತ್ಯ ಧರ್ಮ ನ್ಯಾಯ ಉಳಿಬೇಕು ಅನ್ನೋದಾದರೆ ಗಿಲ್ಲಿ ಗೆಲ್ಲಬೇಕು. ಯಾಕೆ ಅಂದರೆ ನಮ್ಮ ರೈತರ ಮಗ, ನಮ್ಮ ಗಿಲ್ಲಿ, ನಮ್ಮ ಮಂಡ್ಯದ ಮಗ, ಕರ್ನಾಟಕದ ಮಣ್ಣಿನ ಮಗ. ಹಾಗಾಗಿ ಗಿಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಆಶಿಸುತ್ತೆ. ತದನಂತರ ಎಲ್ಲೋ ಫಾರಿನ್ ಏನು ಮೇಕಪ್ ತಗೊಂಡು ಹಾಕ್ಕೊಂಡು ನಾಟಕ ಮಾಡೋರು ಗೆಲ್ಲಬಾರ್ದು. ನಮ್ಮ ಮಣ್ಣು, ಸತ್ಯ ಧರ್ಮ ನ್ಯಾಯತೆ, ನಾನು ಇರೋದೇ ಹಿಂಗೆ, ಬಿಗ್ ಬಾಸಲ್ಲಿ ನಾನು ಇರೋದೇ ಹಿಂಗೆ ಅಂತ ಒಂದು ಶೋನಲ್ಲಿ ಆತನು ಸ್ಟಾರ್ಟಿಂಗಿಂದ ಇದುವರೆಗೂ ಭಾಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಗಾಗಿ ಬಿಗ್ ಬಾಸ್ ಗೆಲ್ಲೋದು ಶತಸಿದ್ಧ. ನಮ್ಮ ಗಿಲ್ಲಿ ಗೆಲ್ಲಬೇಕು. ತದನಂತರ ಏನು ಇದು, ನಾವು ಎಲ್ಲೋ ಒಂದು ಕಡೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ಯಾರಿಗೋ ಸಪೋರ್ಟು ಅಂತ ಹೇಳುತ್ತೆ. ನಾವು ಸ್ಟಾರ್ಟಿಂಗಿಂದ ಇದುವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಏನು ಓಟ್ ಹಾಕೋ ಮುಖಾಂತರ ನಾವು ಗಿಲ್ಲಿ ಗೆಲ್ಲಬೇಕು ಅಂತೇಳಿ ಪಣ ತೊಟ್ಟಿ ನಿಂತಿದ್ದೇವೆ. ಏನಿವತ್ತು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಆನೇಕಲ್ಲಿಂದ ಈ ಗಿಲ್ಲಿ ಮನೆವರೆಗೂ ನಾವು ಜಾಥಾವನ್ನು ಏನು ಹಮ್ಮಿಕೊಂಡಿದ್ದೀವಿ. ಅವರು ಬಿಗ್ ಬಾಸಲ್ಲಿ ಏನು ಗೆದ್ದು ಬರಲಿ ಅಂತ ನಾವು ಆಶಿಸುತ್ತಾ ಏನಿವತ್ತು ದಡಕ್ಪುರಕ್ಕೆ ಬಂದು ನಾವು ತಲುಪಿದ್ದೀವಿ. ಏನು ನಾವು ಆನೇಕಲ್ಲಿಂದನೇ ಬಂದಿದ್ದೀವಿ ಅಂದರೆ ನಮ್ಮ ಇಡೀ ರಾಜ್ಯವೇ ಅವರಿಗೆ ವೋಟ್ ಮಾಡೋ ಮುಖಾಂತರ ಗಿಲ್ಲಿಯನ್ನು ಗೆಲ್ಲಿಸ್ಕೊಂಬರ್ಬೇಕು. ಇವತ್ತು ನಾವೇನು ಇಲ್ಲಿ ಬಂದು ಅವರಿಗೆ ಸಂಕ್ರಾಂತಿ ಹಬ್ಬ ಶುಭಾಶಯಗಳನ್ನು ಅವ್ರ ಮನೆಗೆ ಮತ್ತು ಗಿಲ್ಲಿ ಗೆದ್ದು ಬರಲಿ ಅಂತ ಶುಭಾಶಯನ ಕೇಳುತ್ತಾ ನಮ್ಮ ಗಿಲ್ಲಿ ಗೆದ್ದು ಬರಲಿ ಅಂತ ಎಲ್ಲರಲ್ಲಿ ಆಶಿಸ್ತೀನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.